ಬಿಡದಿ ಬಳಿ ಟೌನ್ಶಿಪ್ ಮಾಡೋಕೆ ಹೊರಟಿರುವಂತಹ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಿರೋಧದ ಬೆನ್ನಲ್ಲೇ ಇವತ್ತು ಜೆಡಿಎಸ್ ವರಿಷ್ಠ ದೇವೇಗೌಡರು ಅಖಾಡಕ್ಕಿಳಿದು ಅಬ್ಬರಿಸಿದ್ದಾರೆ. ಡಿಸಿಎಂ ಡಿಕೆಶಿ ಟೌನ್ಶಿಪ್ ಪ್ಲಾನ್ಗೆ ಪಂಚ್ ಕೊಟ್ಟಿದ್ದಾರೆ. ಅತ್ತ ದೆಹಲಿಯಲ್ಲಿ ದೇವೇಗೌಡರನ್ನ ಮತ್ತೆ ರಾಜ್ಯಸಭೆಗೆ ಕಳುಹಿಸೋಕೆ ಎಚ್ಡಿಕೆ ಕಸರತ್ತು ನಡೆಸುತ್ತಿದ್ದಾರೆ. ಇತ್ತ ನಾಳೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ತಯಾರಿ ನಡೆದಿದೆ. ಬರಗದ ಗಿರಿಜನರ ಬಗ್ಗೆ ಏನು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಿರೋ ನೀವು, ಈ ರಾಜ್ಯದಲ್ಲಿ ಇವತ್ತು ಅಕ್ರಮ ನಡೆದಿದೆ ಅನ್ನೋದನ್ನು 3 ಜಡ್ಜ್ಮೆಂಟು ಹೈಕೋರ್ಟರು ಏನು ಕೊಟ್ಟಿದ್ದಾರೆ. ನನ್ನ ಹೋರಾಟ ಇವತ್ತಿಂದ ಪ್ರಾರಂಭ ಆಗಿದೆ. ಕೇಳಿದ್ರಲ್ಲ, ಇವು ಜೆಡಿಎಸ್ ಭೀಷ್ಮ ಎಚ್.ಡಿ. ದೇವೇಗೌಡರ ಆಕ್ರೋಶದ ಧ್ವನಿಗಳು. ರಾಮನಗರದ ಬಿಡದಿ ಸಮೀಪದ ಬೈರಮಂಗಲದಲ್ಲಿ ರೈತರ ಜಮೀನುಗಳನ್ನ ಕಬಳಿಸಿ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಹೆಸರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದಂಧೆ ನಡೆಸುತ್ತಿದ್ದಾರೆ ಅಂತ ಅಬ್ಬರಿಸಿದ ಪರಿ ಇದು. ಬಿಡದಿ ಬಳಿ ಟೌನ್ಶಿಪ್ಗೆ ದೇವೇಗೌಡರ ವಿರೋಧ. ರೈತರ ಭೂಮಿ ಕಬಳಿಸುತ್ತಿದ್ದಾರೆ ಅಂತ ಎಚ್ಡಿಡಿ ಡಿಚ್ಚಿ. ರೈತರ ಜಮೀನುಗಳನ್ನ ಬಲವಂತವಾಗಿ ವಶಪಡಿಸಿಕೊಂಡು ಮಾಡ್ತಿರೋ ಟೌನ್ಶಿಪ್ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಅನುಷ್ಠಾನಗೊಳಿಸೋಕೆ ಬಿಡೋದಿಲ್ಲ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ನನ್ನ ಹಳೆಯ ಸ್ನೇಹಿತರಾಗಿತ್ತು, ಸ್ವತಃ ಸ್ಥಳಕ್ಕೆ ಹೋಗಿ ರೈತರಿಂದ ಹೊಡೆಸ್ಕೊಂಡು ಬರ್ಲಿ, ಆಮೇಲೆ ತಾವು ಮಾತಾಡ್ತೀನಿ ಅಂತ ಗುಡುಗಿದ್ದಾರೆ. ನೀವು ನನ್ನ ಜೊತೆ ಕೆಲಸ ಮಾಡಿದ್ದೀರಿ, ನಿಮಗೆ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಬರಗದ ಗಿರಿಜನರ ಬಗ್ಗೆ ಏನು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಿರೋ ನೀವು, ನಿಮಗೆ ಅದರ ಅರಿವಿದೆ. ನನ್ನ ಹೋರಾಟ ಇವತ್ತಿಂದ ಪ್ರಾರಂಭ ಆಗಿದೆ. ಈ ರಾಜ್ಯದಲ್ಲಿ ಬಡ ಜನತೆಯ ಜಮೀನನ್ನ ಬೆಂಗಳೂರಲ್ಲಿ, ಬೆಂಗಳೂರು ಸುತ್ತಮುತ್ತ ಹೇಗೆ ಇವತ್ತು ಅಕ್ರಮ ನಡೆದಿದೆ ಅನ್ನೋದನ್ನು 3 ಜಡ್ಜ್ಮೆಂಟು ಹೈಕೋರ್ಟರು ಏನು ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾದ ಎಚ್ಡಿಕೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಮತ್ತೆ ರಾಜ್ಯಸಭೆಗೆ ಕಳಿಸೋ ವಿಚಾರವಾಗಿ ಜೆಡಿಎಸ್ ವರಿಷ್ಠ ಎಚ್.ಡಿ. ಕುಮಾರಸ್ವಾಮಿ ನವದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ರನ್ನ ಭೇಟಿಯಾಗಿ ಮನವಿ ಮಾಡಿದ್ದಾರೆ. ಪ್ರಸ್ತುತ ಜೆಡಿಎಸ್ಗೆ ಸ್ವಂತ ಬಲ ಇಲ್ಲದ ಕಾರಣ ಎನ್ಡಿಎ ಮೈತ್ರಿಕೂಟದ ಮೂಲಕ ದೇವೇಗೌಡರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿಸುವಂತೆ ಕೋರಿದ್ದಾರೆ. ಅದು ಅಲ್ಲದೆ ಪಂಚರಾಜ್ಯಗಳ ಚುನಾವಣೆ ಗೆಲುವು ಸೇರಿ ಹಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ನಾಳೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ. ಜೆಡಿಎಸ್ ಸಮಾವೇಶದ ಕುರಿತು ಸಾರಾ ಮಹೇಶ್ ಮಾಹಿತಿ. ನಾಳೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆಯೋಜನೆಗೊಂಡಿರೋ ಕುರಿತು ಜೆಡಿಎಸ್ ರಾಜಕೀಯ ವ್ಯವಹಾರಗಳ ಸಮಿತಿ ಸದಸ್ಯ ಹಾಗೂ ಮಾಜಿ ಸಚಿವ ಸಾರಾ ಮಹೇಶ್ ಮಾಹಿತಿ ನೀಡಿದ್ದಾರೆ. ಈ ಬೃಹತ್ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಮತದಾರರ ವರ್ಗ ಹಾಗೂ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸುವಂತೆ ಕರೆ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಸುಭದ್ರವಾಗಿದೆ ಎನ್ನುವಂಥ ಸಂದೇಶವನ್ನ, ಚಾಮುಂಡೇಶ್ವರಿ ಕ್ಷೇತ್ರ ಸುಭದ್ರವಾಗಿದೆ ಎನ್ನುವ ಸಂದೇಶದ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಎಲ್ಲ ಕ್ಷೇತ್ರಗಳು ಇದೇ ರೀತಿ ಇದ್ದಾವೆ ಅನ್ನುವಂಥದ್ದನ್ನ ಒಂದು ಸಂದೇಶವನ್ನು ಕೊಡಬೇಕು ಅಂಥೇಳಿ ಎಲ್ಲರೂ ಭಾಳಷ್ಟು ಶ್ರಮವನ್ನು ಮಾಡಿ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ತಾವುಗಳು ಕೂಡ ಎಲ್ಲರೂ ಭಾಗವಹಿಸಬೇಕು ಅಂಥೇಳಿ ಈ ಮೂಲಕ ಮನವಿಯನ್ನು ಮಾಡ್ತೇವೆ. JDS ಪಕ್ಷ ಕಾರ್ಯಕರ್ತರ ಶ್ರಮದಿಂದ, ದೇವೇಗೌಡರು ಸಾಹೇಬ್ರವರ ಆಶೀರ್ವಾದದಿಂದ ನಿಮ್ಮ
ಹಗಲು ರಾತ್ರಿ ದುಡಿಮೆಯಿಂದ ಮೈಸೂರು ಜಿಲ್ಲೆಯಲ್ಲಿ ಇನ್ನೂ ಕೂಡ ನಾನಿರಲಿ, ಮಂಜೇಗೌಡರಿರಲಿ, ಅಶ್ವಿನ್ ಇರಲಿ, ಹರೀಶ್ ಗೌಡ್ರಿರಲಿ, ನಾವಿಲ್ಲದೇ ಇರಲಿ, JDS ಕಾರ್ಯಕರ್ತರು ಸುಭದ್ರವಾಗಿದ್ದಾರೆ, ಪಕ್ಷವನ್ನು ಕಟ್ಟಲಿಕ್ಕೆ ತಯಾರಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಈ ಕ್ಷೇತ್ರದಿಂದ ಕೊಡಬೇಕು ಅಂಥೇಳಿ ಒಟ್ಟಾರೆ ರಾಜ್ಯದಲ್ಲಿ ತಳಮಟ್ಟದಿಂದ ಪಕ್ಷ ಸಂಘಟನೆ ಬಲಪಡಿಸಲು ಜನರೊಂದಿಗೆ ಜನತಾದಳ ಅಭಿಯಾನ ಕೈಗೊಂಡಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದಳಯಾತ್ರೆ ಚುರುಕಾಗಿ ಸಾಗಿದೆ. ಹಳ್ಳಿಗಳಿಗೂ ತೆರಳಿ ಸದಸ್ಯತ್ವ ನೋಂದಣಿ ನಡೆಸಲಾಗ್ತಾ ಇದೆ. ನಾಳೆ ಮೈಸೂರು ಜಿಲ್ಲೆಯಲ್ಲಿ JDS ಸಂಘಟನೆಯನ್ನ ಚುರುಕುಗೊಳಿಸುವುದು ಮತ್ತು ಮುಂಬರುವ ಚುನಾವಣೆಗಳಿಗೆ ಪಕ್ಷದ ಕಾರ್ಯಕರ್ತರನ್ನ ಸಜ್ಜುಗೊಳಿಸುವುದು ಈ ಸಮಾವೇಶದ ಪ್ರಮುಖ ಗುರಿಯಾಗಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.